ಎಲ್ರಿಗೂ ನಮಸ್ಕಾರ. ಕಾಲಾಪತ್ತರ್ ಹೆಸರಲ್ಲೇ ಒಂದು ವಿಭಿನ್ನತೆ ಇದೆ. ಐ ಥಿಂಕ್ ನಾನು ಯಾವತ್ತೂ ಅಣ್ಣವ್ರನ್ನ ನಿಜವಾಗ್ಲೂ ಥಿಯೇಟರಲ್ಲಿ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಟ್ರೀಟ್ ಫಾರ್ ಅಸ್. ಆ್ಯಂಡ್ ಕತೆ ಅಂತ ಬಂದಾಗ ತುಂಬ ವಿಭಿನ್ನವಾದ ಕತೆ. ನಿಜ ಹೇಳಬೇಕು ಅಂದರೆ ನಾನು 2ನೇ ಸತಿ ಸಿನಿಮಾ ನೋಡ್ತಾ ಇರೋದು. ನಾನು ಮೊದಲನೇ ಸತಿ ನೋಡಿದ್ದೆ, ಬಟ್ ಐ ಡಿಂಟ್ ಹ್ಯಾವ್ ದ ಕಾಂಟ್ಯಾಕ್ಟ್, ಸೊ ಐ ಕುಡಂಟ್ ರೀಚ್ ಔಟ್. ನಾನು 2ನೇ ಸತಿ ಸಿನಿಮಾ ನೋಡಿದ್ದಿವತ್ತು. ಅಂದರೆ ಒಂದು ಸತಿನೂ ವಿಭಿನ್ನವಾಗಿದೆ. ಅಂದರೆ ಒಂದು ಸ್ವಲ್ಪ ಯೂನಿವರ್ಸಲ್ ಟಚ್ ಕೊಟ್ಟಿದ್ದೀರಾ. ಅಂದರೆ ಹೆಂಗಿದು ಟರ್ನ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂಥ ರೀತಿ ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಧನ್ಯ ಅವರೇ, ವೆರಿ ವೆಲ್ ಡನ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ಡಿರೆಕ್ಷನ್, ಐ ಡೋಂಟ್ ಥಿಂಕ್ ಫಸ್ಟ್ ಡಿರೆಕ್ಷನ್ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ವೆರಿ ಎಕ್ಸ್ಪೀರಿಯನ್ಸ್ಡ್ ಅಂತ ಅನ್ನಿಸ್ತಾರೆ. ಪ್ರತಿಯೊಂದು ಕಾಸ್ಟಿಂಗ್ ಕೂಡ ವೆರಿ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೆ ಚಿತ್ರನ ನಿರ್ಮಾಣ ಮಾಡಿರೋದಕ್ಕೆ. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಿರ್ಮಾಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಒಳ್ಳೆ ಚಿತ್ರನ ನಮಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಟಾಕ್ ಅಬೌಟ್ ಸಿನಿಮಾಟೋಗ್ರಫಿ. ನಮ್ಮ ಇದು ಸಿನಿಮಾಟೋಗ್ರಫಿ ಮಾಡಿರೋರು ಸಂದೀಪ್ ಅವರು. ಐ ಥಿಂಕ್ ದ ಸ್ಟಿಲ್ಸ್, ಒಂದೊಂದು ಸ್ಟಿಲ್ಸ್ ಕೂಡ ತುಂಬ ಅಮೇಝಿಂಗ್ ಆಗಿದೆ. ತುಂಬ ಅಂದರೆ ತುಂಬ ಏನನ್ನೋದು ಒಂದು ಟ್ರೀಟ್ ಕೊಡುತ್ತೆ ಸಿನಿಮಾಗೆ ಅದು. ಸೊ ವೆರಿ ಹ್ಯಾಪಿ, ತುಂಬ ಖುಷಿ ಆಯಿತು ನನಗೆ ಸಿನಿಮಾ ನೋಡಿ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟರಿಗೆ ಬಂದು ಫ್ಯಾಮಿಲಿ ಜೊತೆ ಕೂತು ನೋಡುವಂತಹ ಸಿನಿಮಾ ಇದು. ದಯವಿಟ್ಟು ಸಿನಿಮಾ ಥಿಯೇಟರಿಗೆ ಬಂದು ಕಾಲಾಪತ್ತರ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ.